ಸೂತಕದ ಛಾಯೆ ಆವರಿಸಿದೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ಮಗನಿಲ್ಲ, ಸಹೋದರನಿಗೆ ಅಣ್ಣ ಇಲ್ಲ. ಸಹೋದರಿಯ ಮದುವೆ ಕನಸು ಕಂಡಿದ್ರಂತೆ ಗಿರಿ. ಅಣ್ಣನನ್ನ ನೆನೆದು ಗೋಳಾಡ್ತಿದ್ದಾರೆ ಸಹೋದರಿ. ಮಗನನ್ನ ಕಳೆದುಕೊಂಡು ಕೊರಗ್ತಾ ಇದ್ದಾರೆ ತಾಯಿ. ಎಟಿಎಂ ಸಿಬ್ಬಂದಿ ಗಿರಿ ವೆಂಕಟೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಿ ದರೋಡೆಕೋರರು 93 ಲಕ್ಷದೊಂದಿಗೆ ಏನು ಪರಾರಿಯಾಗಿರುವಂಥದ್ದು. ಸದ್ಯ ಅವರ ಕುಟುಂಬ ಏನು ಆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬೇಮಳಖೇಡದಲ್ಲಿರುವಂಥದ್ದು. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ. ಮಗನನ್ನು ನಂಬಿಕೊಂಡು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರುವಂಥ ಕುಟುಂಬದಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು. ಸದ್ಯ ನನಗೆ ಅದೇ ಬೇಮಳಖೇಡದ ಅವರ ಕುಟುಂಬದಲ್ಲಿರುವಂಥದ್ದು. ನಾನು ಅವರ ತಾಯಿ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ನಿನ್ನೆ ನಡೆದಿರುವಂಥ ಘಟನೆ ಏನು ಹೇಳ್ತೀರಾ ಅನ್ನೋವಂಥದ್ದು? ತುಂಬ ಕಷ್ಟ ಆಯಿತು. ಮಗನಿಗೆ ಕಳ್ಕೊಂಡು ತುಂಬ ನೋವಾಯಿತು. ನನ್ನ ಮಗನೇ ಜೀವನ ನಡೆಸೋವಿದ್ದ. ಇನ್ನು ಇದಕ್ಕಿಂತ ದೊಡ್ಡದು ಯಾವ ಕಷ್ಟ ಬರಬೇಕು? ಚಿನ್ನದಂಥ ಮಗನಿಗೆ ಕಳ್ಕೊಂಡು ಅಂಥ ಕಷ್ಟ ಯಾರಿಗೂ ಬರಬಾರ್ದು. ನೋಡಿ, ಮಗನೇ ಸಾಕ್ತಿದ್ದೆ, ಎಲ್ಲ ಮಾಡ್ತೀನೋ, ಎಲ್ಲ ನೋಡ್ಕೊಂಬೋದು. ಮನೆಯೆಲ್ಲ ಅವನೇ. ಅವನು ಹೋದ್ಮೇಲೆ ಎಲ್ಲ ಕಳ್ಕೊಂಡಂಗಾಗಿದೆಪ್ಪ. ಎಲ್ಲನೇ ಕಳೆದೋಗಿದೆ ಏನೋ ಅಂದಂಗಾಗಿದೆ ನನಗೆ. ಮಗನಿಗೆ ಪಾಪರಿ ಯಾರ್ಯಾರೋ ಬಡವರು ಸಾಯ್ತಾರೆ. ಆ ತಾಯಿಯ ಆ ಕಣ್ಣೀರನ್ನು ಒರೆಸೋರು ಯಾರು? ಅದಕ್ಕೆ ಒಂದು ಭಯ ಇದ್ದರೆ ಇಂಥ ಕೃತ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಭಯ ಇಲ್ಲ, ಕಾನೂನು ಭಯ ಇಲ್ಲ. ನೀವು ಮತ್ತೊಮ್ಮೆ ಹೇಳ್ತೀನಿ, ಯಾರಿಗೆ ಕೊಡೋದು ನೀವು ಭಯ? ಯಾರಿಗೆ ಇಡಿಸ್ತೀರಿ ಭಯ? ಸಿಗ್ನಲ್ ಜಂಪ್ ಮಾಡಿದವ್ರಿಗೆ. ಡಬಲ್ ರೈಡ್ ಹೋದರೆ ಸಾಕು, ಹಿಂದ್ಗಡೆಯಿಂದ ಹೆಲ್ಮೆಟ್ ಇಲ್ಲ ಅಂದ್ರೆ ಪೊಲೀಸರು ಓಡಿ ಹೋಗಿ ತಡೆದು ಅವನನ್ನು ಸಾಯಿಸಿ ಸಾಧನೆ ಮಾಡ್ದಂಗೆ. ಈಗ ಮಾಡ್ರೋ, ಇಡೀರ ಈಗ. ಓಕೆ. ಸೂತಕದ ಛಾಯೆ ಆವರಿಸಿದೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ಮಗನಿಲ್ಲ, ಸಹೋದರನಿಗೆ ಅಣ್ಣ ಇಲ್ಲ. ಸಹೋದರಿಯ ಮದುವೆ ಕನಸು ಕಂಡಿದ್ರಂತೆ ಗಿರಿ. ಅಣ್ಣನನ್ನ ನೆನೆದು ಗೋಳಾಡ್ತಿದ್ದಾರೆ ಸಹೋದರಿ. ಮಗನನ್ನ ಕಳೆದುಕೊಂಡು ಕೊರಗ್ತಾ ಇದ್ದಾರೆ ತಾಯಿ. ಎಟಿಎಂ ಸಿಬ್ಬಂದಿ ಗಿರಿ ವೆಂಕಟೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಿ ದರೋಡೆಕೋರರು 93 ಲಕ್ಷದೊಂದಿಗೆ ಏನು ಪರಾರಿಯಾಗಿರುವಂಥದ್ದು. ಸದ್ಯ ಅವರ ಕುಟುಂಬ ಏನು ಆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬೇಮಳಖೇಡದಲ್ಲಿರುವಂಥದ್ದು. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ. ಮಗನನ್ನು ನಂಬಿಕೊಂಡು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರುವಂಥ ಕುಟುಂಬದಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು. ಸದ್ಯ ನನಗೆ ಅದೇ ಬೇಮಳಖೇಡದ ಅವರ ಕುಟುಂಬದಲ್ಲಿರುವಂಥದ್ದು. ನಾನು ಅವರ ತಾಯಿ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ನಿನ್ನೆ ನಡೆದಿರುವಂಥ ಘಟನೆ ಏನು ಹೇಳ್ತೀರಾ ಅನ್ನೋವಂಥದ್ದು? ತುಂಬ ಕಷ್ಟ ಆಯಿತು. ಮಗನಿಗೆ ಕಳ್ಕೊಂಡು ತುಂಬ ನೋವಾಯಿತು. ನನ್ನ ಮಗನೇ ಜೀವನ ನಡೆಸೋವಿದ್ದ. ಇನ್ನು ಇದಕ್ಕಿಂತ ದೊಡ್ಡದು ಯಾವ ಕಷ್ಟ ಬರಬೇಕು? ಚಿನ್ನದಂಥ ಮಗನಿಗೆ ಕಳ್ಕೊಂಡು ಅಂಥ ಕಷ್ಟ ಯಾರಿಗೂ ಬರಬಾರ್ದು. ನೋಡಿ, ಮಗನೇ ಸಾಕ್ತಿದ್ದೆ, ಎಲ್ಲ ಮಾಡ್ತೀನೋ, ಎಲ್ಲ ನೋಡ್ಕೊಂಬೋದು. ಮನೆಯೆಲ್ಲ ಅವನೇ. ಅವನು ಹೋದ್ಮೇಲೆ ಎಲ್ಲ ಕಳ್ಕೊಂಡಂಗಾಗಿದೆಪ್ಪ. ಎಲ್ಲನೇ ಕಳೆದೋಗಿದೆ ಏನೋ ಅಂದಂಗಾಗಿದೆ ನನಗೆ. ಮಗನಿಗೆ ಪಾಪರಿ ಯಾರ್ಯಾರೋ ಬಡವರು ಸಾಯ್ತಾರೆ. ಆ ತಾಯಿಯ ಆ ಕಣ್ಣೀರನ್ನು ಒರೆಸೋರು ಯಾರು? ಅದಕ್ಕೆ ಒಂದು ಭಯ ಇದ್ದರೆ ಇಂಥ ಕೃತ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಭಯ ಇಲ್ಲ, ಕಾನೂನು ಭಯ ಇಲ್ಲ. ನೀವು ಮತ್ತೊಮ್ಮೆ ಹೇಳ್ತೀನಿ, ಯಾರಿಗೆ ಕೊಡೋದು ನೀವು ಭಯ? ಯಾರಿಗೆ ಇಡಿಸ್ತೀರಿ ಭಯ? ಸಿಗ್ನಲ್ ಜಂಪ್ ಮಾಡಿದವ್ರಿಗೆ. ಡಬಲ್ ರೈಡ್ ಹೋದರೆ ಸಾಕು, ಹಿಂದ್ಗಡೆಯಿಂದ ಹೆಲ್ಮೆಟ್ ಇಲ್ಲ ಅಂದ್ರೆ ಪೊಲೀಸರು ಓಡಿ ಹೋಗಿ ತಡೆದು ಅವನನ್ನು ಸಾಯಿಸಿ ಸಾಧನೆ ಮಾಡ್ದಂಗೆ. ಈಗ ಮಾಡ್ರೋ, ಇಡೀರ ಈಗ. ಓಕೆ. ಸೂತಕದ ಛಾಯೆ ಆವರಿಸಿದೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ಮಗನಿಲ್ಲ, ಸಹೋದರನಿಗೆ ಅಣ್ಣ ಇಲ್ಲ. ಸಹೋದರಿಯ ಮದುವೆ ಕನಸು ಕಂಡಿದ್ರಂತೆ ಗಿರಿ. ಅಣ್ಣನನ್ನ ನೆನೆದು ಗೋಳಾಡ್ತಿದ್ದಾರೆ ಸಹೋದರಿ. ಮಗನನ್ನ ಕಳೆದುಕೊಂಡು ಕೊರಗ್ತಾ ಇದ್ದಾರೆ ತಾಯಿ. ಎಟಿಎಂ ಸಿಬ್ಬಂದಿ ಗಿರಿ ವೆಂಕಟೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಿ ದರೋಡೆಕೋರರು 93 ಲಕ್ಷದೊಂದಿಗೆ ಏನು ಪರಾರಿಯಾಗಿರುವಂಥದ್ದು. ಸದ್ಯ ಅವರ ಕುಟುಂಬ ಏನು ಆ ಬೀದರ್ ಜಿಲ್ಲೆಯ
ಚಿಟಗುಪ್ಪ ತಾಲೂಕಿನ ಬೇಮಳಖೇಡದಲ್ಲಿರುವಂಥದ್ದು. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ. ಮಗನನ್ನು ನಂಬಿಕೊಂಡು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರುವಂಥ ಕುಟುಂಬದಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು. ಸದ್ಯ ನನಗೆ ಅದೇ ಬೇಮಳಖೇಡದ ಅವರ ಕುಟುಂಬದಲ್ಲಿರುವಂಥದ್ದು. ನಾನು ಅವರ ತಾಯಿ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ನಿನ್ನೆ ನಡೆದಿರುವಂಥ ಘಟನೆ ಏನು ಹೇಳ್ತೀರಾ ಅನ್ನೋವಂಥದ್ದು? ತುಂಬ ಕಷ್ಟ ಆಯಿತು. ಒಬ್ಬ ಮಗನಿಗೆ ಕಳ್ಕೊಂಡು ತುಂಬ ನೋವಾಯಿತು. ನನ್ನ ಮಗನೇ ಜೀವನ ನಡೆಸೋವಿದ್ದ. ಇನ್ನು ಇದಕ್ಕಿಂತ ದೊಡ್ಡದು ಯಾವ ಕಷ್ಟ ಬರಬೇಕು? ಚಿನ್ನದಂಥ ಮಗನಿಗೆ ಕಳ್ಕೊಂಡು ಅಂಥ ಕಷ್ಟ ಯಾರಿಗೂ ಬರಬಾರ್ದು. ನೋಡಿ, ಮಗನೇ ಸಾಕ್ತಿದ್ದೆ, ಎಲ್ಲ ಮಾಡ್ತೀನೋ, ಎಲ್ಲ ನೋಡ್ಕೊಂಬೋದು, ಮನೆಯೆಲ್ಲ ಅವನೇ. ಅವನು ಹೋದ್ಮೇಲೆ ಎಲ್ಲ ಕಳ್ಕೊಂಡಂಗಾಗಿದೆಪ್ಪ. ಎಲ್ಲನೇ ಕಳೆದೋಗಿದೆ ಏನೋ ಅಂದಂಗಾಗಿದೆ ನನಗೆ. ಮಗನಿಗೆ ಪಾಪರಿ, ಯಾರ್ಯಾರೋ ಬಡವರು ಸಾಯ್ತಾರೆ. ಆ ತಾಯಿಯ ಆ ಕಣ್ಣೀರನ್ನು ಒರೆಸೋರು ಯಾರು? ಅದಕ್ಕೆ ಒಂದು ಭಯ ಇದ್ದರೆ ಇಂಥ ಕೃತ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಭಯ ಇಲ್ಲ, ಕಾನೂನು ಭಯ ಇಲ್ಲ. ನೀವು ಮತ್ತೊಮ್ಮೆ ಹೇಳ್ತೀನಿ, ಯಾರಿಗೆ ಕೊಡೋದು ನೀವು ಭಯ? ಯಾರಿಗೆ ಇಡಿಸ್ತೀರಿ ಭಯ? ಸಿಗ್ನಲ್ ಜಂಪ್ ಮಾಡಿದವ್ರಿಗೆ ಡಬಲ್ ರೈಡ್ ಹೋದರೆ ಸಾಕು, ಹಿಂದ್ಗಡೆಯಿಂದ ಹೆಲ್ಮೆಟ್ ಇಲ್ಲ ಅಂದ್ರೆ ಪೊಲೀಸರು ಓಡಿ ಹೋಗಿ ತಡೆದು ಅವನನ್ನು ಸಾಯಿಸಿ ಸಾಧನೆ ಮಾಡ್ದಂಗೆ. ಈಗ ಮಾಡ್ರೋ, ಇಡೀರ ಈಗ. ಓಕೆ, ಸೂತಕದ ಛಾಯೆ ಆವರಿಸಿದೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ಮಗನಿಲ್ಲ, ಸಹೋದರನಿಗೆ ಅಣ್ಣ ಇಲ್ಲ. ಸಹೋದರಿಯ ಮದುವೆ ಕನಸು ಕಂಡಿದ್ರಂತೆ ಗಿರಿ. ಅಣ್ಣನನ್ನ ನೆನೆದು ಗೋಳಾಡ್ತಿದ್ದಾರೆ ಸಹೋದರಿ. ಮಗನನ್ನ ಕಳೆದುಕೊಂಡು ಕೊರಗ್ತಾ ಇದ್ದಾರೆ ತಾಯಿ. ATM ಸಿಬ್ಬಂದಿ ಗಿರಿ ವೆಂಕಟೇಶ್ನನ್ನು ಬರ್ಬರವಾಗಿ ಕೊಲೆ ಮಾಡಿ ದರೋಡೆಕೋರರು 93 ಲಕ್ಷದೊಂದಿಗೆ ಏನು ಪರಾರಿಯಾಗಿರುವಂಥದ್ದು. ಸದ್ಯ ಅವರ ಕುಟುಂಬ ಏನು ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬೇಮಳಖೇಡದಲ್ಲಿರುವಂಥದ್ದು. ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ. ಮಗನನ್ನು ನಂಬಿಕೊಂಡು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರುವಂಥ ಕುಟುಂಬದಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು. ಸದ್ಯ ನನಗೆ ಅದೇ ಬೇಮಳಖೇಡದ ಅವರ ಕುಟುಂಬದಲ್ಲಿರುವಂಥದ್ದು. ನಾನು ಅವರ ತಾಯಿ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ನಿನ್ನೆ ನಡೆದಿರುವಂಥ ಘಟನೆ ಏನು ಹೇಳ್ತೀರಾ ಅನ್ನೋವಂಥದ್ದು? ತುಂಬ ಕಷ್ಟ ಆಯಿತು. ಒಬ್ಬ ಮಗನಿಗೆ ಕಳ್ಕೊಂಡು ತುಂಬ ನೋವಾಯಿತು. ನನ್ನ ಮಗನೇ ಜೀವನ ನಡೆಸೋವಿದ್ದ. ಇನ್ನು ಇದಕ್ಕಿಂತ ದೊಡ್ಡದು ಯಾವ ಕಷ್ಟ ಬರಬೇಕು? ಚಿನ್ನದಂಥ ಮಗನಿಗೆ ಕಳ್ಕೊಂಡು ಅಂಥ ಕಷ್ಟ ಯಾರಿಗೂ ಬರಬಾರ್ದು. ನೋಡಿ, ಮಗನೇ ಸಾಕ್ತಿದ್ದೆ, ಎಲ್ಲ ಮಾಡ್ತೀನೋ, ಎಲ್ಲ ನೋಡ್ಕೊಂಬೋದು, ಮನೆಯೆಲ್ಲ ಅವನೇ. ಅವನು ಹೋದ್ಮೇಲೆ ಎಲ್ಲ ಕಳ್ಕೊಂಡಂಗಾಗಿದೆಪ್ಪ. ಎಲ್ಲನೇ ಕಳೆದೋಗಿದೆ ಏನೋ ಅಂದಂಗಾಗಿದೆ ನನಗೆ. ಮಗನಿಗೆ ಪಾಪರಿ, ಯಾರ್ಯಾರೋ ಬಡವರು ಸಾಯ್ತಾರೆ. ಆ ತಾಯಿಯ ಆ ಕಣ್ಣೀರನ್ನು ಒರೆಸೋರು ಯಾರು? ಅದಕ್ಕೆ ಒಂದು ಭಯ ಇದ್ದರೆ ಇಂಥ ಕೃತ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಭಯ ಇಲ್ಲ, ಕಾನೂನು ಭಯ ಇಲ್ಲ. ನೀವು ಮತ್ತೊಮ್ಮೆ ಹೇಳ್ತೀನಿ, ಯಾರಿಗೆ ಕೊಡೋದು ನೀವು ಭಯ? ಯಾರಿಗೆ ಇಡಿಸ್ತೀರಿ ಭಯ? ಸಿಗ್ನಲ್ ಜಂಪ್ ಮಾಡಿದವ್ರಿಗೆ ಡಬಲ್ ರೈಡ್ ಹೋದರೆ ಸಾಕು, ಹಿಂದ್ಗಡೆಯಿಂದ ಹೆಲ್ಮೆಟ್ ಇಲ್ಲ ಅಂದ್ರೆ ಪೊಲೀಸರು ಓಡಿ ಹೋಗಿ ತಡೆದು ಅವನನ್ನು ಸಾಯಿಸಿ ಸಾಧನೆ ಮಾಡ್ದಂಗೆ. ಈಗ ಮಾಡ್ರೋ, ಇಡೀರ ಈಗ. ಓಕೆ, ಸೂತಕದ ಛಾಯೆ ಆವರಿಸಿದೆ. ಕಣ್ಣೀರು ಹಾಕ್ತಿದ್ದಾರೆ. ಮನೆಗೆ ಮಗನಿಲ್ಲ, ಸಹೋದರನಿಗೆ ಅಣ್ಣ ಇಲ್ಲ. ಸಹೋದರಿಯ ಮದುವೆ ಕನಸು ಕಂಡಿದ್ರಂತೆ ಗಿರಿ. ಅಣ್ಣನನ್ನ ನೆನೆದು ಗೋಳಾಡ್ತಿದ್ದಾರೆ ಸಹೋದರಿ. ಮಗನನ್ನ ಕಳೆದುಕೊಂಡು ಕೊರಗ್ತಾ ಇದ್ದಾರೆ ತಾಯಿ. ATM ಸಿಬ್ಬಂದಿ ಗಿರಿ ವೆಂಕಟೇಶ್ನನ್ನು ಬರ್ಬರವಾಗಿ ಕೊಲೆ ಮಾಡಿ ದರೋಡೆಕೋರರು 93 ಲಕ್ಷ